ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಇನ್ಸ್ಟೆಂಟಾಗಿ ಮಾಡುವಂತಹ 2 ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪಾಲಕಿಂದ ಹಾಗೆಯೇ ಮತ್ತು ಇನ್ನೊಂದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈಗ ನಾನು ಮೊದಲಿಗೆ ತೋರಿಸುವಂತಹ ರೆಸಿಪಿ ಬಂದುಬಿಟ್ಟು ರೊಟ್ಟಿ ಮತ್ತು ಅನ್ನಕ್ಕೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ, ಹಾಗೆಯೇ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು. ಇವಾಗ ಸ್ವಲ್ಪ ಸಾಂಬಾರು ಅಡುಗೆ ಈಗ ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಸ್ವಲ್ಪ ಉಳಿದಿರುತ್ತೆ, ಅಥವಾ ಮಧ್ಯಾಹ್ನ ಮಾಡಿ ನೈಟ್ಗೆ ಸ್ವಲ್ಪ ಉಳಿದಿರುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಈ ರೆಸಿಪಿನ ಇನ್ಸ್ಟಂಟಾಗಿ ಮಾಡ್ಕೋಬೋದು. ಅದು ತುಂಬ ಒಳ್ಳೆ ಕಾಂಬಿನೇಷನ್ ಕೂಡ ಆಗುತ್ತೆ. ಏನೇ ಸ್ವಲ್ಪ ಸಾಂಬಾರು ಪಲ್ಯ ಇದ್ದರೂ ಇದು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದನ್ನು ಮಾಡೋದಕ್ಕೆ ನಾವು ದುಂಡಂದು ಬದನೆಕಾಯಿ ತೊಗೊಂಡಿದ್ದೀನಿ, ಒಂದೆರಡು. ನಿಮಗೆ ಜನ ಎಷ್ಟು ಇರ್ತೀರಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು 2 ಬದನೆಕಾಯಿ ತೊಗೊಂಡು ಈ ರೀತಿಯಾಗಿ ರೌಂಡ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ನಾನು ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಡೀಪ್ ಫ್ರೈ ಅಲ್ಲ, ಸ್ವಲ್ಪ ಹಾಗೆಯೇ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾರದು ಅಷ್ಟೇ. 2 ಸೈಡು ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಬೇಯಿಸ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಮೊದಲಿಗೆ ಏನು ಮಾಡ್ತಿದ್ದೀನಿ, ಆಫ್ ಮಾಡ್ಕೊತಾ ಇದ್ದೀನಿ ಸ್ಟವ್ನ. ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಕೈಯಲ್ಲೇ ಈ ಥರ ಜಜ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಮಿಕ್ಸಿ ಏನೂ ಯೂಸ್ ಮಾಡದೆ ಮಾಡುವಂತಹ ರೆಸಿಪಿ ಇದು. ಉಪ್ಪು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ, ಅಂದರೆ ಗಾರ್ಲಿಕ್ ಸ್ವಲ್ಪ ಈ ರೀತಿಯಾಗಿ ಜಜ್ಕೋಬೇಕಾಗುತ್ತೆ. ಅದೆಲ್ಲ ಚಿಕ್ಕಕ್ಕೆ ಜಜ್ಜಿದ ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ಪೀಸಸ್ಗಳು, ಇದನ್ನು ಹಾಕ್ಕೋಬೇಕು ಈ ಪ್ಲೇಟ್ಗೆ, ಅಥವಾ ನೀವು ಯಾವುದಾದ್ರೂ ಬೌಲ್ ತಗೊಂಡ್ರೂ ಓಕೆ. ಈ ರೀತಿಯಾಗಿ ತಗೊಂಡಾದ ನಂತರ ನಾವು ಏನು ಮಾಡಬೇಕಾಗುತ್ತೆ, ಕೈಲೇ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿ ಅದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ, ಬೆಂದಿದೆ ಅಲ್ವಾ. ಆ ಬದನೆಕಾಯಿ ಗುಣನೇ ಹಾಗೆ, ಸ್ವಲ್ಪ ಇದನ್ನು ಮಾಡಿದರೆ ಸಾಕು, ಫ್ರೈ ಚೆನ್ನಾಗಿ ಬೇಯುತ್ತೆ. ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಹಾಕ್ಕೊಂಡ್ರೂ ನಡೆಯುತ್ತೆ. ಇದಕ್ಕೆ ಮತ್ತೆ ಜೊತೆಗೆ ನಮ್ಮ ಅಜ್ಜಿಯವರೆಲ್ಲ ಏನು ಹಾಕ್ಕೊಳ್ತಾ ಇದ್ರು ಊಟಕ್ಕೆ ಅಂದರೆ ಸ್ವಲ್ಪ ಹಾಲು ಮತ್ತು ಕುರ್ಷಾಣಿ ಪುಡಿ ಅಂತ ಏನು ಕರಿತೀವಲ್ವ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನೋಡಿ, ಇವಾಗ ಮಾಡಿರ್ತಕ್ಕಂಥದ್ದು ರೊಟ್ಟಿ ಮತ್ತು ಅನ್ನಕ್ಕೆ ಕಾಂಬಿನೇಷನ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಮತ್ತು ಕುರ್ಷಾಣಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ತೆಳುವಾಗಿ ಮಿಕ್ಸ್ ಮಾಡಿದರು ಅಂತ ಅಂದರೆ ಅದು ಮುದ್ದೆಗೂ ಕೂಡ ಕಾಂಬಿನೇಷನ್ ಆಗುತ್ತೆ. ಇದು ಒಂದು ಸಾರಿ ಟೇಸ್ಟ್ ಮಾಡಿದರೆ ಇನ್ನೊಂದು ಸರಿ ಮಾಡ್ಕೋಬೇಕು, ಮತ್ತೊಂದು ಸರಿ ತಿನ್ನಬೇಕು ಅನ್ನೋ ಫೀಲ್ ಆಗುತ್ತೆ. ರುಚಿ ಮಾತ್ರ ಹೆಂಗಿರುತ್ತೆ ಅಂದರೆ ಅದು ನಿಜವಾಗ್ಲೂ ಹೇಳೋಕ್ಕೂ ಆಗಲ್ಲ. ಬಸ್ಸಾರದು ಹೇಗೆ ರುಚಿ ಇರುತ್ತೋ ಅದೇ ಟೇಸ್ಟು ಬರುತ್ತೆ. ಇವಾಗ ನಾನು ಇನ್ನೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಮಾತ್ರ ತುಂಬ ಕಲರ್ಫುಲ್ ಆಗಿರುತ್ತೆ, ಮಕ್ಕಳು ದೊಡ್ಡವರು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಪಾಲಕ್ ಸೊಪ್ಪು ಬಂದ್ಬಿಟ್ಟು ಹೆಲ್ತ್ಗೆ ತುಂಬಾ ಒಳ್ಳೆಯದು, ಅದು ನಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯ ಅಲ್ವಾ. ಯೂಶ್ವಲಿ ಈಗ ಮಕ್ಕಳಿಗೆ ಯಾವುದೇ ಒಂದು ತಿಂಡಿಯನ್ನು ಮಾಡುವಾಗ, ರೆಸಿಪಿಯನ್ನು ಮಾಡುವಾಗ ಅದು ಕಲರ್ಫುಲ್ಲಾಗಿತ್ತು ಅಂತ ಅಂದರೆ ತುಂಬ ಹೆಚ್ಚಾಗಿ ಇಷ್ಟಪಟ್ಟು ತಿಂತಾ ಇರ್ತಾರೆ ಮನೆಗಳಲ್ಲಿ. ಸೊ ಅಂಥವ್ರಿಗೆಲ್ಲ ಕಲರ್ಫುಲ್ಲಾಗಿ ಇರಬೇಕು ಯಾವುದೇ ರೆಸಿಪಿ ಅಂದರೆ ಈ ಒಂದು ರೆಸಿಪಿ, ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ. ಇದನ್ನು ತುಂಬ ಜನ ಟ್ರೈ ಮಾಡಿ ಕೂಡ ಇರ್ತಾರೆ. ಸೊ ಯಾರಿಗೆಲ್ಲ ಗೊತ್ತಿರಲ್ಲ ಅವರಿಗೆ ಹೆಲ್ಪ್ ಆಗ್ಬೋದು. ಇದು ಕಲರ್ಫುಲ್ಲಾಗಿ ಕಾಣಿಸೋದಷ್ಟೇ ಅಲ್ಲ, ಹೆಲ್ತಿಗೂ ಕೂಡ 100% ಆಗಿ ತುಂಬ ಒಳ್ಳೆಯದು. ಈ ಪಾಲಕ್ ಸೊಪ್ಪನ್ನ ಫಸ್ಟಿಗೆ ನಾವು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಈ ಥರ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಈ ರುಬ್ಬಿದಂತಹ ಮಿಶ್ರಣವನ್ನು ನಾವೇನು ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ವ, ಸೊ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಫಿಲ್ಟರ್ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಹಾಕ್ಕೋಬೋದು. ನೋಡಿ ಹಾಕ್ಕೊಂಡ ನಂತರ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೆ, ಜೊತೆಗೆ ಆಲ್ರೆಡಿ ರೆಡಿ ಇತ್ತು ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ತೋರಿಸಿದ್ದೀನಿ, ಅದನ್ನು ಹೋಗಿ ನೋಡಿ ನೀವು. ಅಂಚು ಕಾದ ನಂತರ ಚಿಕ್ಕದಾಗಿ ಈ ರೀತಿಯಾಗಿ ದೋಸೆಗಳನ್ನು ಹಾಕಿದರೆ ನೋಡಿ ಕಲರ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ. ನೀವು ಚಿಕ್ಕ ದೋಸೆ ಆದರೂ ಹಾಕ್ಕೊಳ್ಳಿ, ದೊಡ್ಡ ದೋಸೆ ಆದರೂ ಹಾಕ್ಕೊಳ್ಳಿ, ಆದರೆ ಕಲರ್ ಮಾತ್ರ ಗ್ರೀನಿಶ್ ಆಗಿ ಕಾಣಿಸ್ತಾ ಇರುತ್ತೆ. ಮಕ್ಕಳು ಇದೇನೋ ಡಿಫ್ರೆಂಟ್ ಇದೆ ಅಂತ ಹೇಳಿ ಇಷ್ಟಪಟ್ಟೆ ತಿಂತಾರೆ. ಇಷ್ಟಪಟ್ಟು ತಿನ್ನೋದ್ರಿಂದ ಅವ್ರಿಗೆ ಬೆನಿಫಿಟ್ ಏನಂದರೆ ಪಾಲಕ್ ಸೊಪ್ಪಲ್ಲಿ ಹೇರಳವಾಗಿರ್ತಕ್ಕಂಥ ವಿಟಮಿನ್ಸ್, ಮಿನರಲ್ಸ್ ಹಾಗೆ ಫೈಬರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ನಾವು ದೋಸೆ ಇಷ್ಟಪಟ್ಟು ತಿನ್ನದೇ ಇರೋ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿಂತಾರೆ. ಇದೇ ಥರ ಇಡ್ಲಿಗೂ ಕೂಡ ನಾವು ಮಾಡ್ಕೋಬೋದು. ಇಡ್ಲಿ ಮಾಡಿರ್ತಕ್ಕಂಥ ಮಿಶ್ರಣಕ್ಕೆ ಈ ಒಂದು ಪಾಲಕ್ ಸೊಪ್ಪನ್ನ ಮಿಕ್ಸಿ ಮಾಡಿ ಅದರೊಳಗಡೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಾವು ಇಡ್ಲಿನೂ ಕೂಡ ಬೇಯಿಸ್ಕೋಬೋದು.
ಎಷ್ಟು ಸುಲಭ ಅಲ್ವಾ 2 ರೆಸಿಪಿಗಳು. ಮನೇಲಿ ದೋಸೆ ಹಿಟ್ಟು ಇತ್ತು ಅಂದರೆ ಆಗೋಯ್ತು ಅಷ್ಟೇ. ಅದಕ್ಕೆ ಮಿಕ್ಸಿ ಮಾಡ್ತಾ ಇರೋದೇ, ಅದಕ್ಕೆ ರುಬ್ಬಿ ಹಾಕ್ಬಿಟ್ಟು ಈ ಥರ ದೋಸೆನ ಹಾಕ್ಕೊಂಡು ತಿಂತಾ ಇರೋದೆ. ತುಂಬ ಸುಲಭ, ತುಂಬಾ ಈಸಿ, ಯಾವುದೇ ರೀತಿ ಶ್ರಮನೂ ಬೇಕಾಗೋದಿಲ್ಲ. ನಿಮಗೆ ಗೊತ್ತಾಗ್ತಿರ್ಬೋದು ದೋಸೆ ಯಾವ ರೀತಿಯಾಗಿ ಬರ್ತಾ ಇದೆ ಅಂತಲೂ ಕೂಡ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ ತೋರಿಸಿರ್ತಕ್ಕಂಥ 2 ರೆಸಿಪಿಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಹೀಗೇ ಮತ್ತೊಂದು ಹೊಸ ವೀಡಿಯೋದಿಂದ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.